ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ತುಲಾರಾಶಿಯವರಲ್ಲಿರುವ ಕೆಲವು ಕೆಟ್ಟ ಅಭ್ಯಾಸಗಳು, ಅವುಗಳಿಂದ ಜೀವನದ ಮೇಲೆ ಉಂಟಾಗುವ ನಷ್ಟಗಳು ಮತ್ತು ಅವುಗಳನ್ನು ಬದಲಾಯಿಸಿಕೊಳ್ಳದಿದ್ದರೆ ಎದುರಾಗಬಹುದಾದ ಸಮಸ್ಯೆಗಳ ಕುರಿತು ಸಂಕ್ಷಿಪ್ತವಾದ ಮಾಹಿತಿ ಇಲ್ಲಿದೆ. ತುಲಾರಾಶಿ ಅಂದ್ರೆ ಈ ಕೆಟ್ಟ ಅಭ್ಯಾಸಗಳನ್ನು ಬಿಡದೇ ಇದ್ದರೆ ನಿಮ್ಮ ಅದೃಷ್ಟನೇ ದುರಾದೃಷ್ಟ ಆಗಿ ಬದಲಾಗಬಹುದು. ಓಂ ಶ್ರೀ ಮಾತೇ ನಮಃ. ನಮ್ಮ ಚಾನಲ್ಗೆ ನಿಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ರಾಶಿ ಚಕ್ರದ 7ನೇ ರಾಶಿಯಾದ ಶುಕ್ರನ ಆಧಿಪತ್ಯದ ತುಲಾರಾಶಿಯ ಬಂಧುಗಳೇ, ನೀವು ಸೌಂದರ್ಯ ಪ್ರಿಯರು, ನ್ಯಾಯ ಪ್ರಿಯರು ಮತ್ತು ಸಮತೋಲನವನ್ನು ಬಯಸುವವರು. ಆದರೆ ನಿಮ್ಮ ಈ ಮೃದು ಸ್ವಭಾವದ ನಡುವೆಯೇ ಕೆಲವು ನಕಾರಾತ್ಮಕ ಅಭ್ಯಾಸಗಳು ನಿಮ್ಮ ಯಶಸ್ಸನ್ನು ತಡಿತಾ ಇರಬಹುದು. ಈ ಕೆಟ್ಟ ಅಭ್ಯಾಸಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ತಿದ್ದಿಕೊಳ್ಳದಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ದೈವಾನುಗ್ರಹ ಎರಡೂ ಕೂಡ ಕುಂಠಿತ ಆಗಬಹುದು. ಭಗವಂತನು ನಿಮಗೆ ಎಚ್ಚರಿಕೆ ನೀಡೋದಕ್ಕೆ ಅನೇಕ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ಗಮನಿಸಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ನಷ್ಟಕ್ಕೆ ತಳ್ಳಬಹುದಾದ ಆ ಕೆಟ್ಟ ಅಭ್ಯಾಸಗಳ ಬಗ್ಗೆ ವಿವರವಾಗಿ ತಿಳಿತಾ ಇದ್ದೇವೆ. ಮಾಹಿತಿಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಬರೀರಿ. ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ವಿಳಂಬ ಮತ್ತು ದ್ವಂದ್ವ ಮನಸ್ಥಿತಿ. ತುಲಾರಾಶಿಯವರೆಲ್ಲ ಅತಿ ದೊಡ್ಡ ದೌರ್ಬಲ್ಯ ಅಂದರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇರ್ತಾರೆ. ತ್ರಾಸಿನಲ್ಲಿ ಎರಡೂ ಕಡೆ ತೂಗಿ ನೋಡುವ ಒಂದು ಸ್ವಭಾವದಿಂದಾಗಿ ಒಂದು ಸಣ್ಣ ನಿರ್ಧಾರಕ್ಕೂ ಕೂಡ ನೀವು ಅತಿಯಾಗಿ ಯೋಚನೆ ಮಾಡ್ತಿರ್ತೀರ. ಈ ಓವರ್ ಥಿಂಕಿಂಗ್ ಏನಿದೆ, ಇದರಿಂದಾಗಿಯೇ ನಿಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಆಗ್ತಾ ಇರುತ್ತೆ ಮತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗುತ್ತೆ. ಉತ್ತಮ ಅವಕಾಶಗಳು ನಿಮ್ಮ ಕಣ್ಣೆದುರೇ ಬೇರೆಯವರ ಪಾಲು ಆಗಬಹುದು. ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಕಲಿರಿ. ಎಲ್ಲ ಸಮಯದಲ್ಲೂ ಪರಿಪೂರ್ಣತೆ, ಪರ್ಫೆಕ್ಷನನ್ನು ಸಾಧ್ಯ ಇಲ್ಲ ಎಂಬ ಒಂದು ಸತ್ಯವನ್ನು ಅರಿತುಕೊಳ್ಳಿ. ಅತಿಯಾದ ಆಲೋಚನೆ ಮತ್ತು ಗತಕಾಲದ ಸ್ಮರಣೆ. ನೀವು ಜರುಗಿ ಹೋದ ವಿಷಯಗಳ ಬಗ್ಗೆ ಪದೇ ಪದೇ ಆಲೋಚಿಸುತ್ತಾ ಕುಳಿತುಕೊಳ್ತೀರಾ. ಅಂದು ಹಾಗೆ ಆಗಬಾರ್ದಾಗಿತ್ತು, ಅವರು ನನಗೆ ಹಾಗೆ ಅನ್ಬಾರ್ದಾಗಿತ್ತು ಅಂತ ಹಳೆಯ ಪುಟಗಳನ್ನು ತಿರುವಿ ಹಾಕುತ್ತಾ ಪ್ರಸ್ತುತ ಕ್ಷಣವನ್ನು ಹಾಳು ಮಾಡ್ಕೊಳ್ತಾ ಇರ್ತೀರ. ಈ ಅಭ್ಯಾಸವು ನಿಮ್ಮ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳೋದಲ್ಲದೆ ನಿಮ್ಮಲ್ಲಿ ನಕಾರಾತ್ಮಕತೆಯನ್ನು ತುಂಬುತ್ತೆ. ಗತಕಾಲವು ಮುಗಿದ ಅಧ್ಯಾಯ ಅಂತ ಭಾವಿಸಿ ಭವಿಷ್ಯದತ್ತ ಗಮನ ಹರಿಸಿ. ಇಲ್ಲದಿದ್ದರೆ ನಿಮ್ಮ ಸೃಜನಶೀಲತೆ ಕುಂಠಿತವಾಗಿ ನೀವು ಖಿನ್ನತೆಗೆ ಒಳಗಾಗಬಹುದು. ಕೋಪದ ಆವೇಶ ಮತ್ತು ಕಠೋರ ಮಾತು. ಸಾಮಾನ್ಯವಾಗಿ ನೀವು ಶಾಂತ ಸ್ವಭಾವದವರೇ ಆಗಿರ್ತೀರ, ಆದರೆ ಒಮ್ಮೆ ಕೋಪ ಬಂದರೆ ನೀವು ವಿಚಕ್ಷಣಾ ಶಕ್ತಿಯನ್ನು ಕಳೆದುಕೊಳ್ತೀರಾ. ಆವೇಶದಲ್ಲಿ ನೀವು ಆಡುವ ಮಾತುಗಳು ನಿಮ್ಮ ಆತ್ಮೀಯರ ಮನಸ್ಸನ್ನು ಗಾಢವಾಗಿ ನೋಯಿಸಬಹುದು. ಇದರಿಂದ ನೀವು ಕಷ್ಟಪಟ್ಟು ಸಂಪಾದಿಸಿದ ಗೌರವ ಮತ್ತು ಒಳ್ಳೆಯ ಸಂಬಂಧಗಳು ಒಂದೇ ನಿಮಿಷದಲ್ಲಿ ನಾಶ ಆಗಬಹುದು. ಸಿಟ್ಟು ಬಂದಾಗ ಒಂದು ಕ್ಷಣ ಮೌನವಾಗಿರೋದನ್ನು ಅಥವಾ ದೀರ್ಘವಾಗಿ ಉಸಿರಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆವೇಶದ ನಿರ್ಧಾರಗಳು ಯಾವಾಗಲೂ ನಷ್ಟವನ್ನೇ ತರುತ್ತೆ. ನೀವು ತುಂಬ ಬುದ್ಧಿವಂತರು ಮತ್ತು ಉತ್ತಮ ಯೋಜನೆಗಳನ್ನು ರೂಪಿಸ್ತಾ ಇರ್ತೀರ, ಆದರೆ ಈ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಬದ್ಧಕ ನಿಮ್ಮನ್ನು ಆವರಿಸುತ್ತೆ. ಇವತ್ತು ಮಾಡಬೇಕಾದ ಕೆಲಸವನ್ನು ನಾಳೆ ಮಾಡೋಣ ಎಂಬ ಒಂದು ಹಾದಿ ಏನಿದೆ ನಿಮ್ಮನ್ನು ಯಶಸ್ಸಿನಿಂದ ದೂರ ತಳ್ಳುತ್ತೆ. ಸೋಮಾರಿತನದಿಂದಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅನಗತ್ಯ ವಿಷಯಗಳಲ್ಲಿ ಸಮಯ ಕಳೀತಾ ಇರ್ತೀರ. ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕ್ರಿಯಾಶೀಲರಾಗುವುದು ನಿಮ್ಮ ಪ್ರಗತಿಯ ಮಂತ್ರ ಆಗಿರಲಿ. ಶೋಕಿಗಾಗಿ ಅತಿಯಾದ ಖರ್ಚು ಮತ್ತು ಆರ್ಥಿಕ ಅಶಿಸ್ತು ನಿಮ್ಮ ಐಷಾರಾಮಿ ಜೀವನ ಮತ್ತು ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ಅತಿಯಾದ ಒಂದು ವ್ಯಾಮೋಹ ಏನಿದೆ, ಅದು ಇತರನ್ನ ಮೆಚ್ಚಿಸಲು ಅಥವಾ ನಿಮ್ಮ ಅಂತಸ್ತನ್ನು ತೋರಿಸಿಕೊಳ್ಳಲು ಅತಿಯಾಗಿ ಖರ್ಚು ಮಾಡುವ ಅಭ್ಯಾಸ ನಿಮಗಿದ್ರೆ ಹಿಂದೆ ಎಚ್ಚೆತ್ತುಕೊಳ್ಳಿ. ಅತಿ ಉದಾರತೆಯಿಂದ ಸಾಲ ಮಾಡೋದು ಅಥವಾ ಅಗತ್ಯ ಇಲ್ಲದಿದ್ರೂ ಕೂಡ ವಸ್ತುಗಳನ್ನು ಖರೀದಿಸೋದು ಭವಿಷ್ಯದಲ್ಲಿ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಉಳಿತಾಯದ ಮಹತ್ವವನ್ನು ಅರಿತುಕೊಳ್ಳಿ. ಕೈಯಲ್ಲಿ ಹಣ ಇಲ್ಲದಿದ್ದಾಗ ಯಾರು ನಿಮ್ಮ ಜೊತೆ ಇರೋದಿಲ್ಲ ಎಂಬ ಕಟು ಸತ್ಯವನ್ನು ಮರಿಬೇಡಿ. ಆರೋಗ್ಯದ ಮೇಲಿನ ನಿರ್ಲಕ್ಷ್ಯ. ಕೆಲಸದ ಒತ್ತಡ ಅಥವಾ ಆಲೋಚನೆಗಳಲ್ಲಿ ಮುಳುಗಿದಾಗ ನೀವು ಆಹಾರ ಮತ್ತು ನಿದ್ದೆಯನ್ನು ಮರಿತೀರಾ. ಅತಿಯಾದ ಟೀ, ಕಾಫಿ ಸೇವನೆ ಅಥವಾ ಜಂಕ್ ಫುಡ್ ಮೇಲಿನ ಪ್ರೀತಿ ನಿಮ್ಮ ಜೀರ್ಣಕ್ರಿಯೆಯನ್ನು ಕೆಡಿಸಬಹುದು. ನಿದ್ರಾಹೀನತೆಯು ನಿಮ್ಮ ಮುಖದ ಒಂದು ಕಳ ಏನಿದೆ ಕಾಂತಿಯನ್ನು ಕುಂದಿಸಿ ನಿಮ್ಮನ್ನು ಬೇಗನೆ ಆಯಾಸ ಆಗುವಂತೆ ಮಾಡಬಹುದು. ನಿಮ್ಮ ದೇಹವೇ ದೇವಸ್ಥಾನ ಇದ್ದಂತೆ, ಅದಕ್ಕೆ ಸರಿಯಾದ ವಿಶ್ರಾಂತಿ ಮತ್ತು ಪೌಷ್ಟಿಕಾಂಶ ನೀಡೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ದೈವಾನುಗ್ರಹ ಮತ್ತು ಪರಿಹಾರ. ತುಲಾರಾಶಿಯವರೇ, ಈ ದೋಷಗಳನ್ನು ತಿದ್ದಿಕೊಂಡ್ರೆ ನಿಮ್ಮ ಜೀವನವು ಸುಖ ಸಂತೋಷದಿಂದ ತುಂಬಿರುತ್ತೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು, ಹಾಲು, ಸಕ್ಕರೆ ಅಥವಾ ಬಿಳಿ ವಸ್ತ್ರ ದಾನ ಮಾಡೋದು ನಿಮಗೆ ಶುಭವನ್ನು ತರುತ್ತೆ.
ನಿಮ್ಮಲ್ಲಿರುವ ಗೊಂದಲಗಳನ್ನು ನಿವಾರಿಸೋದಕ್ಕೆ ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಭಗವಂತನು ನಿಮ್ಮ ಸಮತೋಲಿತ ಸ್ವಭಾವಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡ್ತಾರೆ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಅಂತ ನಾವು ಹಾರೈಸ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ತುಲಾರಾಶಿಯ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ.